ಈ ರೀತಿಯ ಒಂದು ಪ್ರತಿನಿತ್ಯ ಒಬ್ರಿಗೊಬ್ಬರು ಕೆಸರೆರಚಾಟ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನಡೀತಾ ಇದೆ. ಇವತ್ತು ನಮ್ಮ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ತಲೆಬಾಗಿ ತಲೆ ಇಟ್ಟು ರಾಜ್ಯದ ಜನತೆಗೆ ಸಂದೇಶ ಕೊಟ್ಟಂಥ ಒಬ್ಬ ಮುಖ್ಯಮಂತ್ರಿ. ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಯಾರು ವಿಧಾನಸೌಧದ ಮುಂಭಾಗದಲ್ಲಿ ಕೆಂಗಾರ ಹನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧದ ಮೇಲುಗಡೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿರ್ತಕ್ಕಂಥದ್ದು ನೋಡಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಆದಂಥ ದಿನದಿಂದ ರಾಜಕಾರಣದಲ್ಲಿ ಅಧಿಕಾರದಲ್ಲಿ ಸಮಯವನ್ನು ತೆಗೆದುಕೊಂಡು ಏನು ತಗೊಂಡಿದ್ದಾರೆ, ಅಧಿಕಾರ ವಹಿಸ್ಕೊಂಡಿದ್ದಾರೆ. ಈ ಅಧಿಕಾರ ಪಡೆದ ನಂತರ ಸ್ವಂತಿಕೆ ಅನ್ನೋದು ಇಲ್ಲ ಅವರಿಗೆ. ವಿಧಾನಸೌಧದ ಮೆಟ್ಟಿಲ ಮೇಲೆ ತಲೆಬಾಗಿ ನಮಸ್ಕಾರ ಮಾಡಿದ್ದು ಅದು ಅವರ ಸ್ವಂತ, ಅವರಲ್ಲಿರ್ತಕ್ಕಂಥ ಗುಣ ಅಲ್ಲ. ಅದನ್ನು ಕಾಪಿ ಮಾಡಿದ್ದೇ ಇವ್ರ ಕೆಲಸ. ನರೇಂದ್ರ ಮೋದಿಯವರು ಈ ದೇಶದಲ್ಲಿ 2014ರಲ್ಲಿ ಪ್ರಧಾನಮಂತ್ರಿಗಳಾದಾಗ ಅವರು ಯಾವ ರೀತಿ ನಡ್ಕೊಂಡ್ರು ಅದನ್ನು ಇದರಲ್ಲೂ ಕಾಪಿ ಮಾಡಿದಂಥದ್ದು. ಬಹುಶಃ ನನಗೆ ಈ ಬಿಡದಿಯ ಟೌನ್ಶಿಪ್ ಇದೆಯಲ್ಲ, ಇದು ಸಹ ಅವರ ಒರಿಜಿನಲ್ ಯೋಜನೆ ಇಲ್ಲ ಅಂತ ಅವರೇ ಹೇಳಿದ್ದಾರೆ. ನಾನೇ ಪಿತಾಮಹ ಅಲ್ಲ, ನನ್ನ ಕನಸಿನ ಕೂಸು ಅಲ್ಲ. ಆಮೇಲೆ ಅದೇನೋ ಇನ್ನೊಂದು ಪದ ಬಳಸೋರೆ, ನನಗಿಂದೇನಿದು ಆಗಬೇಕಾಗಿಲ್ಲ ಇದೆಲ್ಲ ಹೇಳಿದ್ದಾರೆ. ನನಗೇನು ಆಗಬೇಕಾಗಿಲ್ಲ, ಪರವಾಗಿಲ್ಲ ಕೊಡಿಲ್ಲ. ಅದು ಸ್ವಲ್ಪ ಕೆಲವು ಪಾಯಿಂಟ್ ಆಮೇಲೆ ಹೇಳೋದಕ್ಕೆ ನಮಗೆ ಹಿಂಸೆ ಆಯ್ತದಲ್ಲಪ್ಪ. ಅವ್ರು ಅಷ್ಟೊಂದು ಚೀಟಿ ಇಟ್ಕೊಂಡು ಮಾತಾಡೋರು, ನಾನು 2 ಪೇಜ್ ಇಟ್ಕೊಂಡು ಬರೆದವ್ರು ಮಾತಾಡೋದು ಇಲ್ಲಿ ಹೇಳಿದ್ದಾರೆ. ನಾನು ಪಿತಾಮಹ ಅಲ್ಲ, ನನ್ನ ಕನಸಿನ ಯೋಜನೆ ಅಲ್ಲ, ನನಗೆ ಯೋಜನೆ ಅವಶ್ಯಕತೆ ಇಲ್ಲ. ಇವರಿಗೆ ಬ್ರದರ್ ಅವಶ್ಯಕತೆ ಇಲ್ಲದೆ ಇದ್ದ ಮೇಲೆ ಈ ಯೋಜನೆ ಕೈ ಯಾಕೆ ಹಾಕೊಂಡವ್ರೆ? ಇವ್ರಿಗೆ ಅವಶ್ಯಕತೆ ಇಲ್ವಂತೆ, ಮತ್ತು ಯಾರಿಗೆ ಅವಶ್ಯಕತೆ ಇದೆ? ಇದು ಡೆಲ್ಲಿಲಿ ಅವ್ರನ್ನ ಕರ್ಕೊಂಡೋಗಿ ಕೂರಿಸೋರಲ್ಲ. ಈಗ ಅವರಿದನ್ನು ಮಾಡೋಂತ ಹೇಳಿ ಕಳಿಸಿದ್ರು. ಇಲ್ಲ, ನಾನು ಹೇಳಿದ್ದೀನೋ. ನಾನೀಗಾಗಲೇ ರಾಜ್ಯದ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ, ಈ ಪ್ರಾಜೆಕ್ಟು ಬಂದಂಥದ್ದು ಯಾವ ರೀತಿ ಪ್ರಾರಂಭ ಆಗಿದೆ, ಅದು ಅಂತಿಮ ಎಲ್ಲಿತ್ತು, ಈಗ ಅದು ಮತ್ಯಾತಕ್ಕೆ ಪ್ರಾರಂಭ ಆಯ್ತಿದು, ಇದು 100 ಬಾರಿ ಜನತೆ ಮುಂದೆ ಹೇಳಿದ್ದೀನಿ. ಪಾಪ ಇವತ್ತು ಹೇಳ್ಕೊಂಡಿದ್ದಾರೆ, ದೇವೇಗೌಡರ ಹೆಸರನ್ನು ತೆಗೆದಿದ್ದಾರೆ. ಅದೇನೋ ಅಣ್ಣಾಜಿ ಅಂತ ಪದ ಬಳಸೋರೆ. ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನು ನೀವು ಅಣ್ಣನೂ ಮಾಡ್ಕೊಳ್ಳೋದು ಬೇಡ, ನಾವು ನಿಮ್ಮನ್ನು ತಮ್ಮನೂ ಮಾಡ್ಕೊಳ್ಳೋದು ಬೇಡ. ಅದರ ಅವಶ್ಯಕತೆ ನನಗಿಲ್ಲ. ಇಲ್ಲಿ ಪ್ರಶ್ನೆ, ಈ ಪ್ರಾಜೆಕ್ಟು ಎಲ್ಲಿಂದ ಉದ್ಭವ ಆಯಿತು? 2006 ಹೌದು, ನಾನು ಮುಖ್ಯಮಂತ್ರಿ ಆದೆ. 2006ರಲ್ಲಿ ಮುಖ್ಯಮಂತ್ರಿ ಆದಾಗ ಅದೇನೋ ಎಂ ಬಿ ಪಾಟೀಲ್ ಬೇರೆ ಪಾಪ ತೋರಿಸ್ತಾಯಿದ್ರು. ಎಂ ಬಿ ಪಾಟೀಲ್ರು ಏನು ನಮ್ಮ ರಾಜ್ಯದಲ್ಲಿ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಏನು ಪಾಪ ಅತ್ಯಂತ ಪಾರದರ್ಶಕವಾಗಿ ಇಂಡಸ್ಟ್ರಿ ಮಿನಿಸ್ಟ್ರಾಗಿ ಲ್ಯಾಂಡನ್ನು ಅಲಾಟ್ ಮಾಡೋದಕ್ಕೆ ಯಾರನ್ನು ನೇಮಕ ಮಾಡ್ಕೊಂಡವ್ರೆ? ನಾನು ಕಾಣದೇ ಇರೋದ? ನಾನು ಆ ಥರ ಯಾರನ್ನೂ ಏಜೆಂಟ್ ಇಟ್ಕೊಂಡಿರಲಿಲ್ಲ ನನ್ನ ಜೀವನದಲ್ಲಿ, ಇಟ್ಕೊಂಡೂ ಇರಲಿಲ್ಲ, ಇಟ್ಕೊಳ್ಳೋದು ಇಲ್ಲ. ಅದರ ಅವಶ್ಯಕತೆಯೂ ಇಲ್ಲ ನಮಗೆ. ಈ ಪ್ರಾಜೆಕ್ಟ್ ಶುರು ಮಾಡಿದಾಗ ಬೆಂಗಳೂರು ನಗರದಲ್ಲಿ ಇದ್ದಂಥ ಒಂದು ಒತ್ತಡಗಳು ಪಾಪ ಹೇಳಿದ್ದಾರೆ. ಕೃಷ್ಣ ಅವರ ಹೆಸರು, ವೀರಪ್ಪ ಮೊಯ್ಲಿ ಹೆಸರು, ಇವರೇ ಅದಿಂಥದ್ದು ಏರ್ಪೋರ್ಟಿಂದು ಭೂಮಿ ಅಕ್ವೈರ್ ಮಾಡಿ ದುಡ್ಡು ಕೊಟ್ರಂತ 6 ಲಕ್ಷ ಇದೆಲ್ಲ ಹೇಳ್ಕೊಂಡಿದ್ದಾರೆ. ಪಾಪ ಹಳೆದನ್ನೆಲ್ಲ ನೆನೆಸ್ಕೊಂಡಿದ್ದಾರೆ.